ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಟ್ಯೂಸ್ಡೇ August 5 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಅರೌಂಡ್ 2:33 ಆಗಿರ್ಬೋದು ಮಧ್ಯಾಹ್ನ. ನಾವು ಏನು ಅಂದರೆ ಸುಮ್ಮನೆ ನಾರ್ಮಲಾಗಿ ಕ್ಯಾಶುವಲ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಿಡ್ ನೈಟ್ ಏನಾದ್ರು ಸೆಲೆಬ್ರೇಷನ್ ಇದೆ ವ್ಲಾಗಲ್ಲಿ ಹಾಕೋಣ ಅಂತ. ಗೈಸ್, ನಾಳೆ ನನ್ನ ಬರ್ಡೇ August 6 ಆ್ಯಂಡ್ ಗೊತ್ತಿಲ್ಲ, ಎವ್ರಿ ವರ್ಷ ನಾನು ತುಂಬ ಎಕ್ಸ್ಪೆಕ್ಟೆಡ್ ಮಾಡ್ತೀನಿ. ಅದು ಇದ್ದಿದೆ ಬಿಡಿ ನಂದು. ಆದರೆ ಅದರಲ್ಲಿ ಸ್ವಲ್ಪ ನೆರವೇರುತ್ತೆ, ಒಂದೊಂದು ನೆರವೇರಿಯಲ್ಲ. ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಹುಡುಗಿರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ನನ್ನ ಬರ್ಡೇ ಅಂದರೆ ಹಂಗಿರ್ಬೇಕು ಹಿಂಗಿರಬೇಕು ಅಂತ ಅದೊಂದು ಸ್ವಲ್ಪ ತುಂಬ ಇದೆ. ಆ್ಯಂಡ್ ಎಲ್ಲ ವರ್ಷವೂ ನನಗೆ ಬರ್ಡೇ ಆದಮೇಲೆ ಹುಷಾರಿಲ್ಲದೆ ಆಗ್ತಿತ್ತು. ಬಟ್ ಈ ವರ್ಷ ಬರ್ಡೇ ಮುಂಚೆ ಹುಷಾರಿಲ್ಲದೆ ಆಗ್ಬಿಟ್ಟಿದೆ. ಗೈಸ್, ಇವಾಗ ಏನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ, ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಂದು ಮೆಷರ್ಮೆಂಟು ಕೊಡಬೇಕಿತ್ತು ಬಟ್ಟೆದು. ವರ್ಷ ಮದುವೆ ರಿಸೆಪ್ಷನ್ ಬಟ್ಟೆ ಮೆಷರ್ಮೆಂಟ್ ಕೊಡಬೇಕಿತ್ತು. ಸೊ ಅದಕ್ಕಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸೋಫಾ ಬರೋದಿತ್ತು, ಬಂದಿಲ್ಲ ಇನ್ನೂ. ಅದಕ್ಕಂತ ಕಾಯ್ತಾ ಇದ್ದೀನಿ. ನಾನು ನೋಡಬೇಕು, ನನ್ನ ಕ್ಯೂರಿಯಾಸಿಟಿ ಇದೆ. ಅವರು ಸಂಡೇ ತಪ್ಪಿದ್ರೆ ಮಂಡೇ ಅಲ್ಲೇ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಆದರೆ ಇವತ್ತು ಟ್ಯೂಸ್ಡೇ ಇನ್ನೂ ತೊಗೊಂಬಂದಿಲ್ಲ. ಇವಾಗ ಕಾಲ್ ಮಾಡಿದ್ವಿ, ಅವರು ಸಾಯಂಕಾಲ ಅರೌಂಡ್ ತೊಗೊಂಬರ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನಮ್ಮಮ್ಮ ಇವತ್ತು ಬೇಡ, ಫ್ರೈಡೇ ಅಥವಾ ಸಾಟರ್ಡೆ ತೊಗೊಂಬರೋಕೆ ಹೇಳೋ ಅಂತ. ಬಿಕಾಸ್ ನಾವು ಥರ್ಸ್ಡೇ ಹೋಮ ಮಾಡಿಸ್ತಾ ಇದ್ದೀವಿ ಮನೆಯಲ್ಲಿ. ಅದಕ್ಕೆ ಪೂಜೆ ಹೋಮ ಎಲ್ಲನೂ ಹಬ್ಬ ಆದಮೇಲೆ ತೊಗೊಂಬರೋಕೆ ಹೇಳು, ಇಲ್ಲಾಂದರೆ ಕಂಜೆಸ್ಟ್ ಆಗಿಬಿಡುತ್ತೆ, ಆಗಲ್ಲ ಸ್ಪೇಸು ಅಂತ. ನನಗಿಲ್ಲ, ನನ್ನ ಬರ್ಡೇಗೆ ಬೇಕು ಅಂತ ಹೇಳಿ ಬೇಗ ಡೆಲಿವರಿ ಮಾಡಿಸ್ತಾ ಇದ್ದೀನಿ. ಸೊ ಗೈಸ್, ಬನ್ನಿ ಈಗ ಹೋಗಿ ಮೆಜರ್ಮೆಂಟ್ ಕೊಟ್ಟು. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಫ್ಲೋ ಅಷ್ಟೇ. ನಾನು ತುಂಬ ಎಕ್ಸ್ಪೆಕ್ಟೇಷನ್ಸಲ್ಲಿದ್ದೀನಿ. ಏನೇನಾಗುತ್ತೆ ಅನ್ನೋ ಒಂದು ಐಡಿಯಾ ನನಗೂ ಇಲ್ಲ. ಕಮ್ ಲೆಟ್ಸ್ ಗೋ. ಏನು ಗೊತ್ತಾ ಗೈಸ್, ಅಲ್ಲಿ ಬಿಟ್ಬಿಟ್ಟು ನಿನ್ನ ಬರ್ಡೇಗೆ ಏನಾದ್ರು ತಗೋ ಅಂತ ಹೇಳಿದ್ಲು. ನಾನು ಏನು ತೊಗೊಳ್ಳಿ, ಏನು ಬೇಡ ನನಗೆ ಇವಾಗ ಅಂತ ಹೇಳಿದೆ. ಕ್ಯಾಂಡಲ್ಸ್ ಬೇಕಲ್ಲ ಬರ್ಡೇಗೆ, ಕ್ಯಾಂಡಲ್ಸ್ ತಗೋ ಅಂತ ಹೇಳ್ತಾಳೆ. ನನ್ನ ಬರ್ಡೇಗೆ ನಾನೇ ಕ್ಯಾಂಡಲ್ಸ್ ತೊಗೊಬೇಕಂತ. ವಾಟ್ ಈಸ್ ದಿಸ್ ಅಂದರೆ ಅವಳು ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಸೊ ಪಾಪ ಅವಳ ಜೊತೆ ನಾನು ಬಂದುಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ನನ್ನ ಕಲಿಸೋದಕ್ಕೋಸ್ಕರ ಏನೋ ತಗೋ ಅಂತಂದು ನಾನೇ ಇಲ್ಲಿ ಕ್ಯಾಂಡಲ್ಸ್ ನೋಡ್ತೀನಿ. ನನಗೆ ಇದು ಇಷ್ಟ ಆಯಿತು, ವಾಟ್ ಶೇಪ್. ಆ್ಯಂಡ್ ಇನ್ನೊಂದು ನಂಬರ್ದು ಕ್ಯಾಂಡಲ್ ತೊಗೊಳ್ಳೋಣ. ನನ್ನ ಬರ್ಡೇಗೆ ನಾನು ತೊಗೊತಾ ಇದ್ದೀನಿ. ಅವಳೆಲ್ಲ ಹೋಗಿದ್ದಾಳೆ ನನ್ನ ಬಿಟ್ಟು, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಒಬ್ಬಳೇ ಈಗ ಕ್ಯಾಂಡಲ್ನ ತೊಗೊಳ್ಳೋಣ. ಡನ್ ವಿತ್ ಏನೋ ಕೆಲಸ ಇತ್ತೆಲ್ಲ ಮುಗೀತು. ವರ್ಷದಿಂದ ಪಾಪ ಫ್ಲಾಪ್ ಶೋ ಆಗೋಯ್ತು. ಏನಂದರೆ ಅವಳು ಗೊತ್ತಿಲ್ಲ ಬ್ಲಿಂಕಿಟಲ್ಲಿ ಇರು ಹಾಲು ಮೊಸರು ತೊಗೋಬೇಕು ಅಂದ್ಬಿಟ್ಟು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ಲು. ಆಯ್ತಾ, ಹೋಗಿ ಇಸ್ಕೊಬಂದು ನನ್ನೇ ಕಳ್ಸಿದ್ಲು. ಬ್ಲಿಂಕಿಟ್ ಬಂದು ನಾನು ಕಳಿಸಿಲ್ಲ, ಇವಳೇ ಹೋಗಿದ್ದು ಗೈಸ್. ನಾನು ಕಳಿಸೇ ಇಲ್ಲ. ಇಳಿ ಅಂದಿಲ್ಲ ನೋಡು, ಅವ್ರೇನ ಅಂತ ಕೇಳೋ ಅಷ್ಟೊತ್ತಿಗೆ ಇಳ್ದ್ಬಿಟ್ಟು ಹೋಗಿ ತಗೊಂಡ್ಬಂದ್ಬಿಟ್ಟು ಅವರು ಪ್ಯಾಕೇ ಮಾಡಿಲ್ಲ. ಬೇಜಾರಾಗಿ ಹೋಗ್ಬಿಡ್ತು. ಕೇಕ್ ನನ್ನ ಕೈಗೆ ಕೊಟ್ಟವ್ರೆ. ಮಿಡ್ ನೈಟ್ ಕಟ್ ಮಾಡಿಸೋ ಬೆಂಟೋ ಕೇಕ್ನ ನನ್ನ ಕೈಯೆಲ್ಲ ಕೊಟ್ಬಿಟ್ಟವ್ರೆ. ಹೆವಿ ಇಷ್ಟ ಆಯಿತು ಬೆಂಟೋ ಕೇಕ್ ಅಂತ. ನನಗೆ ಬೆಂಟೋ ಕೇಕ್ ಸಿಕ್ಕಿಲ್ಲ, ಆದರೆ ನಮ್ಮ ಮನೇಲಿ ಆರ್ಡ್ರ್ ಇರಲಿಲ್ಲ. ಸೊ ನಾನು ಹೆಂಗೂ ಬಂದಿದ್ದಲ್ಲ, ಅದಕ್ಕೆ ಬೆಂಟೋ ಐಸ್ ಕ್ರೀಮ್ ಬುಕ್ ಮಾಡಿದ್ದೆ. ಬೆಂಟೋ ಐಸ್ ಕ್ರೀಮ್ ಕೇಕ್ನ ಆರ್ಡರ್ ಮಾಡಿದ್ಲು. ಅವ್ರು ಪಾಪ ನನ್ನ ಕೈಗೆ ಕೊಟ್ಬಿಟ್ಟು ನಾನು ನೋಡ್ಬಿಟ್ಟೆ ಅದನ್ನು. ಸೊ ಪಾಪ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು. ಅವ್ಳು ಫುಲ್ ಬೇಜಾರಾಗ್ಬಿಟ್ಟವಳೆ. ಹೋಗ್ಲಿ ಬಿಡೆ, ಮತ್ತೆ ಅದನ್ನೂ ಓಪನ್ ಮಾಡಿಲ್ಲ ಗೈಸ್. ಅದು ಓಪನ್ ಮಾಡಿ ಫುಲ್ ಸರ್ಪ್ರೈಸ್ ಆಗ್ಬಿಡ್ತೀನಿ ನಾನು. ಅದು ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ, ಇವಾಗ ಏನು ಸರ್ಪ್ರೈಸ್ ಆಗಲ್ಲ. ಬಟ್ ಸ್ಟಿಲ್ ಅವಳಿಗೆ ಇಲ್ಲಿ ಹೋಗಿ ಇಸ್ಕೊಂಡ್ರೆ ನೀನು ಆಲ್ರೆಡಿ ಕೇಳು ಸ್ಟಾಪ್ ಮಾಡೇ ಇಲ್ಲ ಗೈಸ್. ಅವಳೇ ಹೋಗಿ ಎತ್ಕೊಂಡ್ಬಂದ್ಬಿಟ್ಲು. ಅವನಪ್ಪ ಲೂಸ್ ನನ್ನ ಕವರೆಲ್ಲ ಕೊಡ್ತಾನೆ. ಅವಾಗ ಇವತ್ತೇ ಕವರೆಲ್ಲ ಹಾಕಿಲ್ಲ, ಕೇಕ್ ಹಂಗೆ ಕೊಟ್ಬಿಟ್ಟವ್ರೆ. ಇದು ಥರ ಕೊಟ್ಬಿಟ್ಟವ್ರೆ, ಕವರೆಲ್ಲ ಕೊಡಬೇಕಿತ್ತು, ಹಂಗೆ ಕೊಟ್ಬಿಟ್ಟಿದ್ದಾರೆ. ಪಾಪ ಫ್ಲಾಪ್ ಆಗೋಯ್ತು. ಆ್ಯಕ್ಚುಲಿ ಅವ್ರು ಮನೆಗೆ ಹೋಗಿದ್ರು ಮಾಡಿದ್ರು. ನಮ್ಮ ಮನೆ ಹತ್ರದಿಂದ 1 ಕಿಲೋಮೀಟರ್ ದೂರವೇ ಬರ್ತಿತ್ತು ಬ್ಲಿಂಕಿಟ್. 1 ಕಿಲೋಮೀಟರ್ 3 ಕಿಲೋಮೀಟರ್ ದೂರ ಬರ್ತಿತ್ತು. ಅಲ್ಲಿ ಆರ್ಡರ್ ಮಾಡೋ ಬದಲೇ ಪೆಟ್ರೋಲ್ ಉಳ್ಕೊಳ್ಳುತ್ತಲ್ಲ ಅಂತ ಅವಳು ಮಾಡಿದ್ಲು. ಬಟ್ ಫ್ಲಾಪ್ ಆಗೋಯ್ತು ಅಷ್ಟೇ. ಸಿಂಹನೂ ಸ್ನಾನ ಮಾಡ್ಕೊಂಬಿಟ್ಟವನೆ. ಏನು ಸಿಂಹ ಸ್ನಾನ ಮಾಡಿದ್ದೀರಿ? ಏಕೆ ಯಾಕೆ ಸ್ನಾನ ಮಾಡಿರೋದು ಹೇಳೋ? ಅವನಿಂದ ನನಗೂ ಕೋಲ್ಡ್ ಆಗಿದೆ, ಅವ್ನಿಗೂ ಕೋಲ್ಡ್ ಆಗುತ್ತೆ, ನನಗೂ ಕೋಲ್ಡ್ ಆಗ್ಬಿಟ್ಟೈತೆ. ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಮ ಪಾಪ. ಆ್ಯಕ್ಚುಲಾಗಿ ಎವ್ರಿ ಇಯರ್ ಮಿಡ್ ನೈಟ್ ಕೇಕ್ ಕಟ್ ಮಾಡ್ತೀವಿ, ಅದು ನನಗೆ ಗೊತ್ತು. ಎಲ್ಲ ವರ್ಷನೂ ಎಲ್ಲರಿಗೂ ಕಟ್ ಮಾಡಿಸ್ತೀವಿ, ಮಮ್ಮಿಗೆ ಡ್ಯಾಡಿಗೆ ನಾನು ವರ್ಷ ಎಲ್ಲರಿಗೂ ಕಟ್ ಮಾಡಿಸ್ತೀವಿ. ಸೊ ಪಾಪ ಫ್ಲಾಪ್ ಆಗ್ಬಿಟ್ಟು ಒಳಗಡೆ ಹೆಂಗಿದೆ ಅಂತ ನೋಡಿಲ್ಲ ಗೈಸ್. ಆರು ಬೇಜಾರಾಯ್ತು ಅಲ್ಲಿ. ಇನ್ನೊಂದೇನು ಗೊತ್ತಾ, ಹೋಗ್ಲಿ ಬಿಡಿ. ಏನು ಅವಳಿಗೆ ಗೊತ್ತಿತ್ತು ಗೈಸ್, ಕೇಕ್ ಕಟ್ ಮಾಡಿಸ್ತೀವಿ ಅಂತ ಗೊತ್ತೇ. ನನಗೆ ಹೋಗಿ ಇಸ್ಕಮ್ಮ ಅಂತ ಹೇಳ್ದಲ್ಲೇ. ನಾನು ಇವಳಿಗೆ ಹೋಗಿ ಇಸ್ಕಮ್ಮ ಅಂತ ಹೇಳಿಲ್ಲ. ಅಲ್ಲಿ ಗಾಡಿಯಿಂದ ಇಳಿದು ಅವ್ರನ್ನ ಕರಿ ಅಂದೆ, ಹಿಂದೆ ನಿಂತಿದ್ರು ಅಂತ. ಅವ್ರು ಹಂಗೆ ಇವಳು ಕೈಲಿ ಕೊಟ್ಟರು. ಅವ್ರು ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿಲ್ಲ, ಹಂಗೆ ನೋಡ್ಕೊಂಡ್ಬಿಟ್ಲಿ. ಆ್ಯಕ್ಚುಲಿ ಬ್ಲಿಂಕಿಟಲ್ಲಿ ಪ್ಯಾಕ್ ಮಾಡಿ ಕೊಡ್ತಿದ್ರು. ಅದು ಏನಕ್ಕೆ ಹಂಗೆ ಕೊಟ್ಟರು ಗೊತ್ತಿಲ್ಲ, ನೋಡಿ ಅಂತ ಕೊಟ್ಟರು. ಏನಕ್ಕೆ ಕೊಟ್ಟರು ಸಂಡೆ ಇತ್ತಲ್ಲ,
ಬ್ಲಿಂಕಿಟ್ ಆಫೀಸ್ ಹತ್ರ ನಿಯರೇ ನಾವು ಮಾಡಿದ್ದು. ಸೊ ಅದಕ್ಕೆ ಅವ್ರು ಹಂಗೆ ಕೊಟ್ಬಿಟ್ಟವ್ರೆ. ಎನಿವೇಸ್ ನೋಡೋಣ. ಸೋಫಾ ಅವ್ರಿಗೆ ಬಂದಿದೆ, ಸೋಫಾದವ್ರು ಕಾಲ್ ಮಾಡಬೇಕು. ಮಾಡೋಣ. ನನ್ನ ಬರ್ಡೇಗೆ ಬರಬೇಕು ಅವ್ರು. ಆ್ಯಕ್ಚುಲಿ ಸಂಡೇ ಕೇಕಾ ಸೋಫಾ ಸಂಡೇ ಅಥವಾ ಮಂಡೇ ಅಂದ್ಬಿಟ್ಟು ಇವತ್ತು ಟ್ಯೂಸ್ಡೇ ಇನ್ನೂ ಬಂದಿಲ್ಲ. ಸೊ ಇವಾಗ ಅವ್ರು ಕಾಲ್ ಮಾಡೋಣ. ಇರಿ, ಇಬ್ಬರದಾಗಲ್ಲ ಗೈಸ್, ಇಬ್ರು ಚೈಲ್ಡ್ಗಳು ಆಡ್ದಂಗೆ ನೋಡ್ರಿ ನೋಡ್ರಿ ನೋಡ್ರಿ. ನಾಳೆ ಅಲ್ಲ ನಾಡೋದು ಬರೋದು. ನಮ್ಮ ಮನೆಯೆಲ್ಲ ಖಾಲಿ 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 ಇದೆ. ಸೋಫಾ ಬರುತ್ತಲ್ಲ, ಅದು ಸೋಫಾ ಮಾಡಿದ್ರೆ ಜಾಗನೇ ಇರಲ್ಲ, ಫುಲ್ ಆಗ್ಬಿಡ್ತೈತೆ. ಬೈಸ್ಕೊಬೇಕು ಆಮೇಲೆ, ಜಾಗ ಇರಲ್ಲ ಅಂತ. ಇಲ್ಲ, ನಾನು ಅಂದೆ ಇದೆಲ್ಲ ಮುಗಿದ್ಮೇಲೆ ತರ್ಸೋಣ, ಇನ್ನೊಂದು 2 ದಿನ ಏನಾಗ್ಬಿಡಲ್ಲ ಅಂತ. ಈ ಅಮ್ಮ ಬರ್ಡೇಗೆ ಬೇಕು ಅಂದರು. ಅವ್ರು ಮೊನ್ನೆ ತತ್ತೀನಿ ಅಂದರು. ನಾನು ಬೇಡ, ಗುರುವಾರ ಶುಕ್ರವಾರ ಆಗ್ಬಿಡ್ಲಿ, ಭಾನುವಾರ ತಂದ್ಕೊಡ್ರಿ ಅಂದೆ. ಇನ್ನೇನು ಹೋಮ ಮಾಡಿದಾಗ ನೋಡಿ ಗೈಸ್, ಇಷ್ಟೇ ಜಾಗ ಇರೋದು. ಎಲ್ಲ ಎಲ್ಲಿ ಕುತ್ಕೊಂತಾರೆ. ಇಲ್ಲಿ ಹೋಮ ಮಾಡಿದ್ರೆ ಇಲ್ಲಿ ಇಷ್ಟು ಜಾಗ ಬೇಕು ಕುತ್ಕೊಳಕ್ಕೆ. ಇಲ್ಲಿ ತನಕ ಬರುತ್ತೆ ಸೋಫಾ, 8 ಸೀಟರ್ ಸೋಫಾ ಇಲ್ಲಿ ತನಕ ಬರುತ್ತೆ. ಟಿವಿಯಿಂದ ಬದೈತೆ ಅಂತ ಇಲ್ಲಿ ತನಕ ಫುಲ್ಲು ಬರುತ್ತೆ. ಫುಲ್ ಇಲ್ಲಿಂದ ಎಲ್ ಶೇಪು. ಗುಡ್ ಮಾರ್ನಿಂಗ್ ಗಾಯ್ಸ್. ಯಾಗಸ್ ಟೈಮ್ ಬಂದುಬಿಟ್ಟು 11:50 ಆಗಿದೆ. ಅವಳು ವೈಫು ಹ್ಯಾಪಿ ಬರ್ಡೇ ಸ್ಟಿಕ್ ಏನೋ ತಂದಿಲ್ಲ ಅಂತ ಹೇಳಿದ್ದೆ. ಕೇಕ್ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡು ಒಳ್ಳೆ ವಾಟ್ ಇಸ್ ದಿಸ್ ಹ್ಯಾಪಿ ಬರ್ಡೇ? ಇದು ಯಾಕೆ ಇದು ಜಿಗಿ ಜಿಗಿ ಇಲ್ಲಿಡು? ಎವ್ರಿ ಟೈಮ್ ಎದುರಿಸಿ ಸರ್ಪ್ರೈಸ್ ಮಾಡ್ತಾಯಿದ್ದೆ, ಬಟ್ ಈ ಸಲ ನಾನೇ ಎದ್ಬಿಟ್ಟಿದ್ದೀನಿ. ಎಬ್ರಿಸಿದ್ದು ನಾನೇ ಗೈಸ್, ರೆಡಿ ಆಗು ಅಂತ. ಬಿಕಾಸ್ ಹೆಂಗೂ ಕೇಕ್ ನೋಡ್ಬಿಟ್ಟಿಲ್ವಲ್ಲ, ಸೊ ಏನು ಸರ್ಪ್ರೈಸ್ ಅದರಲ್ಲಿ. ಸರ್ಪ್ರೈಸ್ ಅದಾದಮೇಲೆ ಫಸ್ಟ್ ಫೋಟೋಸ್ ತೊಗೊಂಡ್ಬಿಡೋಣ. ಇನ್ನೂ 10 ಮಿನಿಟ್ಸ್ ಇದೆ, ಅಷ್ಟು ಫೋಟೋಸ್ ತಗೊಂಡು ನಾನು ಕರೆಕ್ಟ್ ಕಮೆಂಟ್ ಮಾಡಿ ಗೈಸ್. ಇದನ್ನು ನಾನು ಔಟ್ಫಿಟ್ ಬರ್ಡೇ ನಾಳೆ ಹಾಕೊಳ್ತೀನಿ. ಆದರೆ ದೋಸೆ, ಬಟ್ ನಾಳೆ ಹಾಕೊಳ್ಳೋದು H&M ಬಟ್ಟೆ. ಮೈ ಡ್ರೀಮ್ H&M ಶಾಪ್ ಮಾಡಬೇಕು. ಓಕೆ ಗೈಸ್, ಕಟ್ ಮಾಡೋ ಸಿಗೋಣ. ಗೈಸ್ 1 minute to go. ಚಾಕು ಹಾಕೊಂಡು ಬೇಕಾ? ಎಷ್ಟು ಮೆಲ್ಟ್ ಆಗ್ಬಿಡ್ತು. ಗೈಸ್ 12 ಆಯಿತು ಗೈಸ್. It's 12, it's my birthday. Happy birthday to me. ಹ್ಯಾಪಿ ಬರ್ಡೇ. ಕಟ್ ಮಾಡಿ ಫೋಟೋಸ್ ಬೇಕು ನನಗೆ. ಇದು ಬೇಡ, ಫೋಟೋಸ್ ತೆಗಿತೀನಿ. ಕಟ್ ಮಾಡೋ ಫೋಟೋ ಅಂತ ತೆಗಿತೀರ. ಒಂದೇ ನಿಮಿಷ. ಇವಳಿಗೆ ನನ್ನ ಫೋಟೋಸ್ಗಿಂತೂ ಸ್ಟೋರೀಸ್ ಹಾಕಬೇಕು, ಅದು ಇಂಪಾರ್ಟೆಂಟ್. ಫಸ್ಟ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ ಹಾಕಕ್ಕೆ ಇಷ್ಟೊತ್ತು ಬೇಕಾ? ಬೇಗ ಅಚ್ಚ ತೆಗ್ಬಿಟ್ಟೆ ನೋಡು. ಸರಿ ಕಾಣಿಸೋದಾಗಿ ಕಟ್ ಮಾಡಲ? ವೀಡಿಯೋನ ಮಾಡು ಇನ್ಸ್ಟಾಗೆ. ಹಾಂ, ಇದು ಕಟ್ ಆಗ್ತಾಯಿಲ್ಲ. ಜೋರ ಕಟ್ ಮಾಡಬೇಕು. ಅದು ಐಸ್ ಕ್ರೀಮ್ ಕೇಕ್ ಅದು. ಇಷ್ಟಾಯಿತು. ನಾನು ತಿರ್ಕೊಳ್ಳ? ತಿನ್ನಿ. ಕೋಲ್ಡ್ ಅದು ಬಾ. ಆಯ್ತಾನ? ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡಿದ್ದೀನು, ನಾನು ಸೆಕೆಂಡ್ ಟೈಮ್. ಐಸ್ ಕ್ರೀಮ್ ಕೇಕ್ ಫಸ್ಟು. ನಾನು ನಾರ್ಮಲ್ ಕೇಕ್ ಕಟ್ ಮಾಡೋಕೆ ಕಷ್ಟ ವಯಸ್ಸು. ಇವಳಿಗೆ ಈ ಪೇಸ್ಟ್ರಿ ಕೇಕು ಅದೆಲ್ಲ ಇಷ್ಟ ಆಗಲ್ಲ. ನಾರ್ಮಲ್ ಚಾಕ್ಲೇಟ್ ಕೇಕ್ ಇಷ್ಟ, ಬಿಟ್ಟರೆ ಐಸ್ ಕ್ರೀಮ್ಸ್ ಜಾಸ್ತಿ ಇಷ್ಟ. ಅದನ್ನೇ ಸರ್ಚ್ ಮಾಡಿ 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 ಫೈನಲಿ ಸಿಕ್ತು.
ಇವಳಿಗೆ ಇದೇ ಥರ ಬೇಕಿತ್ತು. ಹೆಂಗೆ ತಿಂತಾವ ಇಷ್ಟ ತಗೋದು ಚೆನ್ನಾಗಿದೆ, ವರ್ತು ಅನಿಸ್ತು. ಅಷ್ಟೇ ಗೈಸ್. ನಾನು ತಿನ್ನಿಸ್ತೀನಿ. ಅಷ್ಟೇ. ನಮ್ಮ ಮಮ್ಮಿ ಎದ್ದಿಲ್ಲ. ಹ್ಯಾಪಿ ಬರ್ಡೇ. ಸಾಕು. ಮಮ್ಮಿ ಎದ್ದಿಲ್ಲ, ಯಾರೂ ಎದ್ದಿಲ್ಲ. ನಾನು ಅಷ್ಟೇ ಇಬ್ಬರು ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಮುಗಿಯಿತು ಬರ್ಡೇ. ಮಮ್ಮಿ ಆವಾಗಲೇ ಹೇಳಿದ್ರು ಬೆಳೆ ಕಟ್ ಮಾಡೋಣ ಅಂತ. ನೆನ್ನೆನೂ ಲೇಟ್ ಆಯ್ತು ಮಲ್ಗೋಕೆ ನಾವು, ಬಿಕಾಸ್ ಇನ್ವಿಟೇಷನ್ ಕಾರ್ಡ್ಸು ನೆನ್ನೆನೂ 12:30ವರೆಗೂ ಹಾಕಿದ್ವಿ, ಮೊನ್ನೆ 12:30ವರೆಗೂ ಹಾಕಿದ್ವಿ. ಸೊ ಪ್ರಾಪರಾಗಿ ನಿದ್ದೆನೇ ಇಲ್ಲ. ಅದಕ್ಕೆ ಮಮ್ಮಿ ಬೆಳಿಗ್ಗೆ ಕಟ್ ಮಾಡೋಣ ಅಂತ ಹೇಳಿದ್ರು. ನಮಗಿಲ್ಲ 12 ಗಂಟೆಗೆ ಸೆಲೆಬ್ರೇಷನ್ ಆಗಬೇಕಾದ್ರೆ ಆಗಬೇಕಷ್ಟೆ. ಸೊ ಸೆಲೆಬ್ರೇಷನ್ ಮುಗೀತು, ಮಾಡ್ಕೊಳ್ಳೋದು ಅಷ್ಟೆ. ಇಷ್ಟು ಒಂದು 5 ನಿಮಿಷ ಸೆಲೆಬ್ರೇಷನ್ಗೆ ಇಷ್ಟೆಲ್ಲ ರೆಡಿಯಾಗಿ ಎಷ್ಟೇ ಗೈಸ್, ಇನ್ನು ನಾಳೆ ಏನು ಸೆಲೆಬ್ರೇಷನ್ ಇಲ್ಲ. ಜಸ್ಟ್ ಇವಳು ಟೆಂಪಲ್ಗೆ ಹೋಗಿ ಬರ್ತಾಳೆ. ಸದ್ಯಕ್ಕೆ ಇಷ್ಟೇ ಸಾಕು. ಅವಳೇ ಹೇಳಿದಾಳೆ ನಂಗೊಂದು ಬೆಂಟೋ ಕೇಕ್ ಕಟ್ ಮಾಡಿಸು ಸಾಕಂತ. ಮುಗಿದ್ದು ಸೆಲೆಬ್ರೇಷನ್ ನೆಕ್ಸ್ಟ್ ಇಯರ್ ಬೇಕಾದ್ರೆ ನೋಡ್ಕೊಳ್ಳೋಣ. ಈ ಇಯರ್ ತುಂಬಾ ಬ್ಯುಸಿ, ಸೊ ಎಲ್ಲೂ ಹೋಗಾಗ್ತಾಯಿಲ್ಲ. ಈ ಸಲ ಎಲ್ಲೂ ಹೊರಗಡೆನೂ ಹೋಗಲ್ಲ, ಯಾರೂ ಇಲ್ಲ. ಏನು ಇದೇ ಕೇಕ್ ಐತೆ, ಇಷ್ಟಿಷ್ಟು ಮಮ್ಮಿಗೆ ಡ್ಯಾಡಿಗೆ. ನಮ್ಮಲ್ಲಿ ಕೇಕ್ಸ್ ಇಷ್ಟಪಡಲ್ಲ ಗೈಸ್, ಸೊ ನೋ ಕೇಕ್ಸ್. ಏನಂತೀಯ? ನನ್ನ ಎಕ್ಸ್ಪೆಕ್ಟೇಷನ್ಸು ತುಂಬ 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 ಜಾಸ್ತಿ ಇದೆ. ನನಗೂ ಇಷ್ಟ ಆಯ್ತು ಆ ಥರ ಎಲ್ಲ ಮಾಡ್ಬೇಕಂತ ನಾನು ಆಸೆ ಇಟ್ಕೊಂಡಿದ್ದೆ. ಎವ್ರಿ ಇಯರ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದನ್ನು ರೀಚ್ ಆಗಲ್ಲ. ಬಟ್ ಮಾಡಿಲ್ಲ ಲಾಸ್ಟ್ ಇಯರ್. ಅದಕ್ಕೆ ಲಾಸ್ಟ್ ಇಯರ್ ಇವಳು ಎಕ್ಸ್ಪೆಕ್ಟೇಷನ್ಸ್ಗೆಲ್ಲ ಚೆನ್ನಾಗೇ ಮಾಡಿದ್ವಿ ಗೈಸ್ ಬರ್ಡೇನ. ಬಟ್ ಈ ವರ್ಷ ಆಗಿಲ್ಲ. ಎನಿವೇಸ್, ಬೆಳಗ್ಗೆ ಬೇಗ ಎದ್ದೇಳಬೇಕು, ಪೂಜೆ ಮಾಡಬೇಕು ಮನೇಲಿ, ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ತುಂಬ 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 ಕೆಲಸ ಇದೆ. ಆ್ಯಕ್ಚುಲಿ ನನ್ನ ಬರ್ಡೇ ದಿವಸನೇ ಹೋಮ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಬಟ್ ಪೂಜಾರಿ ಏನಿಲ್ಲ, ಅವರು ಸಿಗಲಿಲ್ಲ ನಮಗೆ. ಅವರು ತುಂಬ ಬ್ಯುಸಿ ಇದ್ದರು, ಎಲ್ಲ ಸ್ಲಾಟ್ಸ್ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಗುರುವಾರ ಮಾಡ್ತಾಯಿದ್ವಿ ಪೂಜೆನ. ಸೊ ಆ್ಯಂಡ್ ಫ್ರೈಡೇ ವರಲಕ್ಷ್ಮಿ ಹಬ್ಬ. ಅಷ್ಟೇ ಗೈಸ್, ಅದೆಲ್ಲನೂ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಮಾ ನೀನು ಥ್ಯಾಂಕ್ ಯು. ನಿದ್ದೆಗಣ್ಣಲ್ಲಿ ಮಗಳ ಬರ್ಡೇ ಎದ್ದಳೋಣ ಸ್ವಲ್ಪ ಆದರೂ. ನಿದ್ದೆ ಮಾಡಿ ಇವಾಗ ಎದ್ದು ಬರ್ತವ್ರೆ. ನಾನು ಆಗಲೇ ಹೇಳಿದ್ದೀನಿ ಎದ್ದಾಳಮ್ಮ. 3 days ಇದ್ದಾರೆ ನನಗೆ ಮಮ್ಮಿಗೆ. ಸೊ ನಾನಂತೂ ನಿದ್ದೆನೇ ಮಾಡಿಲ್ಲ. ಮಮ್ಮಿ ನಿಂಗೆ ಯಾರು ಎದ್ದೇಳ್ತೀನಿ ಅಂದರು. ಒಂದು ಸರಿ ಇಲ್ಲ ಬೆಳಿಗ್ಗೆ ಕಟ್ ಮಾಡೋಣ ಅಂತ, ಒಂದು ಸರಿ ಇಲ್ಲ ನಿಂಗೆ ಯಾಕೆ ನಾನು ಎದ್ದು ಕರೆಕ್ಟಾಗಿ 12 ಗಂಟೆಗೆ ಎದ್ದೇಳ್ತೀನಿ ಅಂತ. ನಂಗೆ ಗೊತ್ತು ಒಂದು ಸರಿ ನಿದ್ದೆ ಮಾಡಿಬಿಟ್ರೆ ಎದ್ದೇಳೋದು ತುಂಬ ಕಷ್ಟ ಅಂತ. ಪಾಪ ಅವರು ಎದ್ದು ಬಂದಿದ್ದಾರೆ ಇವಾಗ. ಮೇಲೆ ಒಂದು ತಿನ್ಸೋಕೆ ಬರ್ತಾವ್ರೆ ಗೈಸ್ ಇವಾಗ. ಅದು ಐಸ್ ಕ್ರೀಮ್ ಸ್ಪೂನ್ ಎತ್ಕೊಳತ್ತಾನೆ. ಸ್ವಲ್ಪ ತಿನ್ಮ. ಕೇಕ್ ಚೆನ್ನಾಗಿತ್ತಲ್ಲ. ಅಷ್ಟೇ ಗೈಸ್, ಗಾಡಿ ಓಪನ್ ಮಿಸ್ಸು. ಮಮ್ಮಿ ನಂಗೂ ತಿನ್ನಿಸ್ತಾರೆ ಗೈಸ್. ಕೊಡು ನಿಂಗೆ ಅದು ಕ್ಯಾಮ್ರಾ ಇಟ್ಕೊಂಡು ಬರೋಲ್ಲ, ನಿನ್ನ ಮುಖನೇ ಕಾಣಿಸಲ್ಲ. ಅವಳ ಬರ್ಡೇ ಏನಿಲ್ಲಮ್ಮ, ಅವಳಿಗೆ ಯಾಕೆ ತಿನ್ನಿಸ್ತೀಯಾ? ಫಸ್ಟ್ ನಾನು ಹುಟ್ಟಿದ್ದು, ನಾನು ಮಾತ್ರ ತಿನ್ನಿಸ್ವಿ. ಅಷ್ಟೇ ಗೈಸ್, ನಾನು ಆಲ್ರೆಡಿ ವ್ಲಾಗ್ನ ಎಂಡ್ ಮಾಡಿಬಿಟ್ಟೆ ತಾನೇ. ಇಟ್ಸ್ ಓಕೆ, ಅದನ್ನು ಮತ್ತೆ ಲಾಸ್ಟಿಗೆ ಹಾಕ್ಬಿಡೋಣ ಅಷ್ಟೇ ಗೈಸ್. ಆ್ಯಂಡ್ ಯಾ ಗೈಸ್, ಇದಾಗಿತ್ತು ನನ್ನ ಮಿಡ್ ನೈಟ್ ಸೆಲೆಬ್ರೇಷನ್ ವ್ಲಾಗ್. ಆ್ಯಂಡ್ ಯಾ, ಇವಾಗ ಹೋಗಿ ಮಲಗಬೇಕು. ಸೊ ಹುಷಾರು ಬೇರೆ ಇಲ್ಲ. ಆ್ಯಕ್ಚುಲಿ ಕಷಾಯ ಅದು ಇದೆಲ್ಲ ಕುಡಿದ್ರು ಇನ್ನೂ ಮೇಲಾಗಲಿಲ್ಲ. ನಾಳೆ ಅಷ್ಟರಲ್ಲಿ ಹೋಪ್ ಬೇಗ ಮೇಲಾಗಲಿ ಅಂತ. ಆ್ಯಂಡ್ ಯಾ, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡಿಬಿಡೋಣ. ಇಫ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅನ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.